ಯಾವತ್ತೂ ಕೂಡ ಈ ದೇಶದ ಗೌರವಿತ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಪಾರ್ಲಿಮೆಂಟ್ ಹೇಗಿರಬೇಕು ಅಂತ ಹೇಳಿದ್ರೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಯಾವ ರೀತಿಯ ಪಾರ್ಲಿಮೆಂಟ್ ಅನ್ನ ಮಾಡಿದ್ರು, ಸಕಲ ಸಮಾಜವನ್ನ ಸೇರಿಸಿಕೊಂಡು ಮಾಡಿದಂತಹ ಪಾರ್ಲಿಮೆಂಟ್ ಹೇಗಿತ್ತು ಆ ರೀತಿ ಪಾರ್ಲಿಮೆಂಟ್ ಇರಬೇಕು ಅಂತೇಳಿ ಹೇಳ್ತಾರೆ. ಲೋಕಸಭೆಯಲ್ಲಿ ಇವತ್ತಿನ ಹೊಸ ಪಾರ್ಲಿಮೆಂಟ್ ನಿರ್ಮಾಣ ಆಗಿದೆ. ಆ ಹೊಸ ಪಾರ್ಲಿಮೆಂಟ್ ನಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯಾವುದಾದ್ರೂ ಕಲ್ಪನೆ ಅಂತ ಹೇಳಿದ್ರೆ ಅದು 12ನೇ ಶತಮಾನದ ಕಲ್ಪನೆ ಇದೆ. ಅಣ್ಣ ಬಸವಣ್ಣವರು ಮಾಡಿದಂತಹ ಕಲ್ಪನೆ ಇವತ್ತಿನ ಹೊಸ ಪಾರ್ಲಿಮೆಂಟ್.